ಶುನಶೇಪನನ್ನು ನೀನೇನು ಯೋಚನೆ ಮಾಡಬೇಡ, ಸೀದಾ ಹೋಗು ಯಾಗದ ಮಂಟಪಕ್ಕೆ, ಅವ್ರು ಏನು ಮಾಡ್ತಾರೋ ಅದನ್ನು ಮಾಡಿಸಿಕೊ. ಅವನಿಗೊಂದಷ್ಟು ಉಪದೇಶ ಮಾಡಿ ಇದನ್ನು ನಿರಂತರವಾಗಿ ಒಳಗಿನಿಂದ ಚಿಂತನೆ ಮಾಡ್ತಾ ಅದನ್ನು ಯೂಪಸ್ತಂಭಕ್ಕೆ ಅವನನ್ನು ಕಟ್ಟಿ ಹಾಕಿದಾಗ ಅವನು ಹಾಡುತ್ತಾನೆ. ವರುಣ ದೇವತಾಕವಾದ ಸುಮಾರು ಮಂತ್ರಗಳನ್ನು ಅವನಲ್ಲಿ ಹಾಡುತ್ತಾನೆ. ಶತರ್ಚಿ ಮಂಡಲಗಳಲ್ಲಿ ಒಬ್ಬವನು, ಮಂಡಲದ ಋಷಿಗಳಲ್ಲಿ ಒಬ್ಬವನು. 100 ಮಂತ್ರಗಳನ್ನು ಕಂಡ್ರೆ ಅವರಿಗೆ ಶತರ್ಚಿಗಳು ಅಂತ ಹೆಸರು. ಅದು ಮೊದಲ ಮಂಡಲದಲ್ಲಿ ಶತರ್ಚಿ ಮಂಡಲದಲ್ಲಿ 97 ಮಂತ್ರ ಇದೆ. ಮತ್ತು ಮುಂದೆ 4-5ರಲ್ಲಿ 2-3 ಮಂತ್ರಗಳೆಲ್ಲ ಬಂದು ಒಟ್ಟು 100 ಮಂತ್ರಗಳಿದೆ. ಅದರಿಂದಾಗಿ ಅಂಥ ಮಂತ್ರಗಳನ್ನು ಕಂಡ ಮೇಲೆ ಇಂಥ ಒಬ್ಬ ವ್ಯಕ್ತಿಯನ್ನು ಯಜ್ಞದಲ್ಲಿ ಆಹುತಿ ಕೊಡುವುದು ಅಂದರೆ ಏನರ್ಥ? ಬೇಡ ಅಂತ ಆ ದೇವತೆಯೇ ಮಂತ್ರ ಯಜ್ಞದ ಪ್ರಧಾನ ದೇವತೆ ಒಲಿದು ನಿನ್ನ ಜಲೋದರ ರೋಗ ಪರಿಹಾರ ಆಯಿತು. ಇಂಥ ಒಂದು ಸ್ತೋತ್ರವನ್ನು ಕಲ್ಪಿಸಿದ ವ್ಯಕ್ತಿಯನ್ನು ನೀನು ನನಗೆ ಪರಿಚಯ ಮಾಡಿಕೊಟ್ಟದ್ದಕ್ಕಾಗಿ ನಿನಗೇನೂ ದೋಷ ಇಲ್ಲ ಅಂತ ಹೇಳಿ ಅವನನ್ನು ಬಿಟ್ಟು ಕೊಟ್ಟು ಕಳಿಸ್ತಾನೆ. ರೋಹಿತನು ಉಳಿತಾನೆ, ಶುನಶೇಪನು ಉಳಿತಾನೆ. ಶುನಶೇಪ ಮತ್ತು ಬಂದು ವಿಶ್ವಾಮಿತ್ರರ ಪಾದದ ಅಡಿಗೆ ಬಂದು ನನ್ನನ್ನು ಉಳಿಸಿದ್ದಕ್ಕಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾನೆ.